ಬ್ರೇಕ್ ನಂತರ ಭಲೆ ಅರವಿಂದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇಷ್ಟು ತನಕ ನಾವು ಅರವಿಂದ್ ಏನು ವೃತ್ತಿ ಅಥವಾ ಒಂದು ಹವ್ಯಾಸ ಅಥವಾ ಅಭ್ಯಾಸ, ಸೊ ಕ್ರಿಕೆಟ್ನ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಇಷ್ಟ ಕಷ್ಟಗಳ ಬಗ್ಗೆ ಮಾತಾಡೋಣ. ಸೊ ಅವರ ಅಮ್ಮನ ಹತ್ರ ನಾನು ಮಾತಾಡ್ತಾ ಇದ್ದೀನಿ. ಸೊ ಹೇಳಿ ಅರವಿಂದ್ಗೆ ಇಷ್ಟವಾಗುವಂತಹ ಊಟ ತಿಂಡಿಗಳು ಯಾವುದು? ಅವ್ನಿಗೆ ಚಪಾತಿ ಅಂದ್ರೆ ತುಂಬಾ ಇಷ್ಟ. ಚಪಾತಿ, ಟೊಮೆಟೊ ಗೊಜ್ಜು, ಬೆಂಡೆಕಾಯಿ ಗೊಜ್ಜು. ನೀವು ಮಾಡಿದ ಅಡ್ಗೆ ಅಂತ ಹೇಳಿದ್ರೆ ಡಯಟ್ ಗೀಟ್ ಎಲ್ಲ ಮರ್ತೋಗ್ಬಿಡತ್ತ ಅಂತ? ಇಲ್ಲ, ಅವ್ನು ಬಂದ ತಕ್ಷಣ ಕ್ರಿಕೆಟ್ ಆಡಿದ್ ಬಂದ ತಕ್ಷಣ ಫೋನ್ ಮಾಡೋನು, ಈ ತರ ಚಪಾತಿ ಮಾಡಿಡಮ್ಮ ಬರ್ತೀನಿ ಅಂತ. ಸ್ವೀಟ್ಸ್ ಒಂದು ಸೋನ್ ಪಪಡಿ ಇಷ್ಟ ಅವನಿಗೆ. ಮತ್ತೆ ಮತ್ತೆ ಇನ್ನು ಡ್ರೆಸ್ ಹಾಕೋದು, ಅಮ್ಮನ್ನ ಶಾಪಿಂಗ್ ಕರ್ಕೊಂಡು ಹೋಗೋದು, ಆ ರೀತಿ ಏನಾದ್ರು ಇರ್ತಿತ್ತ ಅಂತ? ಕರ್ಕೊಂಡು ಹೋಗ್ತಾ ಇದ್ದ, ಆದ್ರೆ ಅವ್ನಿಗೆ ಇಷ್ಟವಾಗಿದ್ದೆ ಅವ್ನು ತಗೊಳ್ತಾ. ಫ್ರೆಂಡ್ಸ್ ಜೊತೆ ಜಾಸ್ತಿ ಇರ್ತಿದ್ದ, ಫ್ಯಾಮಿಲಿ ಜೊತೆ? ಫ್ರೆಂಡ್ಸ್ ಜೊತೆ ಜಾಸ್ತಿ ಇರ್ತಿದ್ದು. ಸೊ ಸಿಂಧುನ ಮಾತಾಡ್ಸೋಣ. ಸೊ ಫ್ರೆಂಡ್ಸ್ ಜೊತೆ ಜಾಸ್ತಿ ಇರ್ತಾ ಇದ್ದಿದ್ದು, ತಂಗಿನ ಕರ್ಕೊಂಡು ಹೋಗೋದು ಶಾಪಿಂಗಿಗೆ ಆ ತರ ಏನಾದ್ರು ಇರ್ತಿತ್ತ? ಹೇಗಿರ್ತಿತ್ತು? ಹೋಗ್ತಾ ಇದ್ವಿ, ಯಾವಾಗ್ಲೂ ಜೊತೆಗೆ ಹೋಗ್ತಿರ್ಲಿಲ್ಲ. ಯಾವಾಗ್ಲಾದ್ರೂ ಒಂದ್ಸತಿ ಅವ್ನ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದ, ಇಲ್ಲಾಂದ್ರೆ ನಾವ್ಯಾರೋ ಹೋಗ್ತಿದ್ವಿ. ಅವ್ನ್ಗೆ ಕ್ಯಾಶುವಲ್ಸ್ ಅಂದ್ರೆ ಈಸಿ ಕ್ಯಾಶುವಲ್ಸ್, ಒಂದು ಜೀನ್ಸ್, ಒಂದು ಈಸಿ ಟೀ ಶರ್ಟ್, ಸೊ ಅದ್ರಲ್ಲಿ ಡ್ರೆಸ್ ಮಾಡಕ್ಕೆ ಅವ್ನು ತುಂಬಾ ಇಷ್ಟ. ಸೊ ಅವನು ಅಂಡ್ ಈಸ್ ನಾಟ್ ವೆರಿ ಪರ್ಟಿಕ್ಯುಲರ್, ಇದೇ ತಗೋಬೇಕು ಇದೇ. ಅವನು ಯಾವತ್ತು ಶಾಪ್ ಮಾಡ್ಬೇಕಾದ್ರೆ ಮನ್ಸಲ್ಲಿ ಇಟ್ಕೊಂಡು ಹೋಗಲ್ಲ, ಈ ಕಲರೇ ಬೇಕು, ಈ ತರನೇ ಬೇಕು, ಆತರ ಏನು ಚೆನ್ನಾಗ್ ಅನ್ಸುತ್ತೆ ತಗೊಂಡು ಹಿಲ್ ಜಸ್ಟ್ ವೇರ್ ಇಟ್ ಆತರ. ಸೊ ಬೇಸಿಕ್ಲಿ ಐ ಥಿಂಕ್ ಈಸ್ ಅ ವೆರಿ ಸಿಂಪಲ್ ಗೈ. ತುಂಬಾ ಸಿಂಪ್ಲಿಸಿಟಿನ he likes to be very simple. ಕಸಿನ್ಸ್, ಸಿಸ್ಟರ್ಸ್ ಇಲ್ಲಿ ಈ ತರ ಇರುತ್ತೆ, ಒಂದು ಹಬ್ಬ ಮನೆಗಳಲ್ಲಿ ಆ ತರ ಇರುವಂತದ್ದು, ಅಥವಾ ಪಾನಿಪುರಿ ಹೋಗೋದು, ಆ ತರದೆಲ್ಲ ಮೆಮೊರೇಬಲ್ ಇನ್ಸಿಡೆಂಟ್ಸ್ ಇರುತ್ತೆ? ತುಂಬಾನೇ ಹೋಗ್ತೀವಿ, ಫುಲ್ ಫ್ಯಾಮಿಲಿನೇ. ಯಾವಾಗ ಹೋದ್ರೆ ಯೂಸ್ ಟು ಗೋ ಟು ಹೋಟೆಲ್. ಅದು ಏನು ಅಂತ ಹೇಳಿದ್ರೆ ನಾವು ಯಾವಾಗಲೂ 9 ಗಂಟೆ 10 ಗಂಟೆ ನಾವು ಸುಮ್ಮನೆ ಮನೇಲಿದ್ದಾಗ ದಿಢೀರನ್ನು ನೆನೆಸ್ಕೊಂಡು ಹೋಗ್ಬಿಡೋದು. ಹಿಂಗೆಲ್ಲ ಮಾಡ್ತಾರೆ ಬೇಕಾದ್ರೆ, ಯಾಕಂದ್ರೆ ಎಲ್ಲ ಒಂದು ಗುಂಪಲ್ಲಿ ಸಿಗ್ತಾ ಇರ್ಲಿಲ್ಲವಲ್ಲ, ಎಲ್ಲ ಹೊರಟು ಬಿಡ್ತಾ ಇದ್ವಿ. ಓಕೆ ಓಕೆ. ಈಗ ಸಾಕಷ್ಟು ಕಾಲರ್ಸ್ ಕೂಡ ಕರೆ ಮಾಡ್ತಾ ಇದ್ದಾರೆ ಅರವಿಂದ್ ಬಗ್ಗೆ ಮಾತಾಡ್ಲಿಕ್ಕೆ. ಸೊ ಶಿವರಾಜ್ ಅವರು ಕರೆ ಮಾಡಿದ್ದಾರೆ. ಶಿವರಾಜ್ ಅವರೇ, ಇವತ್ತು ಅರವಿಂದ್ ಸೆಲೆಕ್ಟ್ ಆಗಿದ್ದಾರೆ ಇಂಡಿಯನ್ ಟೀಮ್ಗೆ. ಸೊ ಏನ್ ಹೇಳ್ತೀರಾ ಮೊದಲನೇದಾಗಿ? ಬಹಳ ಖುಷಿ ಆಗ್ತದೆ ನಮ್ಮ ಪಕ್ಷದಾಗೆ. ಅವರು ಕನ್ನಡದವರಾಗಿ ಇನ್ನೊಬ್ಬ ಸೆಲೆಕ್ಟ್ ಆಗಿರೋದು ಈ ಟೈಮ್ನಲ್ಲಿ ಬಹಳ ಖುಷಿ ಆಗ್ತದೆ. ಅವರು 2020 ಫಾರ್ಮ್ಯಾಟ್ ಒಳ್ಳೆ ಬಾಲರ್ ಅಂತ ಹೇಳ್ಬೋದು ನಾವು ಇದಕ್ಕೆ. ಈಗ ಸಂದಿಗ್ಧ ಸ್ಥಿತಿಯಲ್ಲಿ ಸೆಲೆಕ್ಟ್ ಆಗಿರೋದು ಬಹಳ ಖುಷಿ ಕೊಡ್ತಾ ಇದೆ ನಮ್ಗೆ. ಓಕೆ, ಅವ್ರ ತಂದೆ ತಾಯಿ ಇದ್ದಾರೆ, ನೀವು ಅವ್ರ ಜೊತೆ ಕೂಡ ಮಾತಾಡ್ಬೋದು. ಅವ್ರ ತಂದೆ ಹತ್ರ ಮಾತಾಡ್ತೀರಾ ಶಿವರಾಜ್ ಅವರೇ? ಕೊಡ್ರಿ. ಓಕೆ, ಮಾತಾಡಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ ಅವರೇ. ಸರ್ ನಿಮ್ಮ ಮಗ ಸೆಲೆಕ್ಟ್ ಆಗಿರೋದು ನಮಗೆ ಒಂದು ಬಹಳ ಖುಷಿ ಕೊಡ್ತಾ ಇದೆ ಸರ್ ನಮಗೆ. ಹೌದು, ನಿಮ್ಮ ತರಾನೇ ನಮಗೂ ಬಹಳ ಖುಷಿ ಆಗ್ತಿದೆ. ನಮ್ಗೆ ಯಾಕೆಂತ ಹೇಳಿದ್ರೆ ಜನಗಳ ಪ್ರತಿಕ್ರಿಯೆನೇ ನಮ್ಗೆ ಒಂದು ಹಬ್ಬದ ತರ. ಓಕೆ, ಅದು ಈಗ ಮುಂದೆ ಒಳ್ಳೆ ಆಟಗಾರರಾಗಿ ಕೇಳ್ಕೊಳ್ತಾರೆ ಸರ್ ಎಲ್ಲ. ಓಕೆ ಶಿವರಾಜ್ ಅವರೇ, ಕರೆ ಮಾಡೋದಕ್ಕಾಗಿ ಧನ್ಯವಾದ. ನಾನು ಆಗ್ಲೇ ಹೇಳಿದೆ ಸರ್, ಒಂದ್ ರೀತಿ ಪಬ್ಲಿಕ್ ಪ್ರಾಪರ್ಟಿ ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು, ಅದ್ರ ಜೊತೆಗೆ ಅಭಿಮಾನ ಅನ್ನೋಕ್ಕಿಂತ ನಮ್ಮ ಫ್ಯಾಮಿಲಿದೆ ಯಾವ್ದೋ ಹುಡುಗ ಅನ್ನೋದಕ್ಕಿಂತ ಅವ್ರಿಗೆ ಮನ್ಸಲ್ಲಿ ಬಂದ್ಬಿಡುತ್ತೆ, ನಮ್ಮ ಹುಡುಗ ಅಂತ ಬಂದ್ಬಿಡುತ್ತೆ. ಸೊ ಏನ್ ಹೇಳ್ತೀರಿ? ಅದೇ ಆ ರೀತಿ ಬಂದಾಗ ಅವನಿಗೆ ನಮಗೆ ಬಹಳ ಸಂತೋಷ ಆಗುತ್ತೆ ಅಂತ. ಅವನು ಮನೆ ಮಾತನ್ನ ಆಗ್ಬಿಡ್ತಾರೆ, ಪ್ರತಿಯೊಬ್ಬ ಮನೆ ಮಂದಿಗೂ ಅವನಿಗೆ ಬೇಕಾದವನು ಆಗ್ಬಿಡ್ತು ಅಂತ ಹೇಳಿದಾಗ ಇದು ರಿಯಲಿ ಒಳ್ಳೆ ಒಂದು ಸ್ಟಾರ್ ಅಂತ ಅನ್ನೋದಕ್ಕಿಂತ ಅವನ ಒಂದು ಶ್ರೇಯಸ್ಸಿಗೆ ಅದು ಬಹಳ ಅನುಕೂಲ. ಅದು ಹಾಗಿರ್ಬೇಕು, ಅವನು ಅದನ್ನು ಉಳಿಸ್ಕೋಬೇಕು. ಇವಾಗ ಅವನ ಜವಾಬ್ದಾರಿ ಜಾಸ್ತಿ ಆಗಿದೆ ಇವಾಗ. ಇದರಿಂದ ಜನಗಳು ಏನು ಅಪೇಕ್ಷೆ ಪಡ್ತಾರೆ ಆ ರೀತಿ ಅವನು ಇನ್ನು ಮುಂದೆ ತನ್ನ ಅಭ್ಯಾಸವನ್ನು ಹೆಚ್ಚಿಸಿಕೊಂಡು. ಓಕೆ ಸರ್, ಈಗ ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಆಗಿದ್ದಾರೆ. ಗುರು ಬಸವರಾಜ್ ಅಂತ ಹೇಳಿ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ಗುರು ಅವರೇ, ಹೇಗೆ ಅನಿಸ್ತಿದೆ ಅರವಿಂದ್ ಅವ್ರು ಸೆಲೆಕ್ಟ್ ಆಗಿದ್ದಾರೆ? ನಮಸ್ತೆ ಮೇಡಮ್, ಅವರು ಸೆಲೆಕ್ಟ್ ಆಗಿರೋದು ನಮಗೆ ಬಹಳ ಖುಷಿ ಅನಿಸ್ತದೆ ಮೇಡಮ್. ಓಕೆ, ಇನ್ನ ನಮ್ಮ ಹೇಳಿ. ದಾವಣಗೆರೆ ವಿನಯ್ ಕುಮಾರ್ ಸಹಿತ ಸೆಲೆಕ್ಟ್ ಆಗಿದ್ದಾರೆ. ಈ ಕರ್ನಾಟಕದ ಇಬ್ಬರು ಸಹಿತ ಆಗಿರೋದು ಭಾರಿ ಖುಷಿ ಅನಿಸ್ತದೆ ಮೇಡಮ್. ಅವ್ರು ಹೀಗೆ ಒಳ್ಳೆ ಪರ್ಫಾರ್ಮ್ ಮಾಡ್ಲಿ, ಹೀಗೆ ತಂಡದಲ್ಲಿ ಯಾವಾಗ್ಲೂ ಇರ್ಲಿ ಅಂತ. ಏನಂತ ವಿಶ್ ಮಾಡ್ತೀರಿ? ಆಲ್ ದ ಬೆಸ್ಟ್ ಅರವಿಂದ್ ಅವರೇ. ಇಲ್ಲಿ ಅವ್ರ ತಂದೆ ತಾಯಿ ಇದ್ದಾರೆ, ಚಿಕ್ಕಮ್ಮ ಇದ್ದಾರೆ, ಯಾರ ಹತ್ರ ಮಾತಾಡ್ತೀರಿ? ಅವ್ರ ತಂದೆ ಕೊಡ್ರಿ. ಓಕೆ, ಮಾತಾಡಿ. ಹಲೋ, ನಮಸ್ಕಾರ ಗುರುಪ್ರಸಾದ್ ಅವರೇ. ಹಲೋ ಸರ್, ನಮಸ್ತೆ. ನಿಮ್ ಮಗ ಸೆಲೆಕ್ಟ್ ಆಗಿರೋದು ಬಹಳ ಖುಷಿ ಅನಿಸ್ತದೆ ಮೇಡಮ್. ಹೌದು, ನಮಗೂ ಸಂತೋಷ. ನಿಮ್ಮಂತ ಕ್ರಿಕೆಟ್ ಪ್ರಿಯರೆಲ್ಲ ಅವನಿಗೆ ಸಪೋರ್ಟ್ ಮಾಡ್ತಾ ಇರುವಾಗ ನಿಜವಾಗ್ಲೂ ಇಂಥ ಪ್ರತಿಯೊಂದು ಆಸಕ್ತರು ನಮಗೆ ನಮ್ಮ ಹುಡುಗನಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ಅವ್ನು ನಿಮ್ಮ ಆಶಯವನ್ನು ನೆನೆಸ್ಕೊಡ್ತಾರೆ ಅಂತ ನಮ್ಗೆ ಒಳ್ಳೆ ರೀತಿ ಪರ್ಫಾರ್ಮ್ ಮಾಡಿ ಸರ್. ಅವರು ಒಳ್ಳೆ ಈಗ ತಂಡದಲ್ಲಿ ಇರ್ಲಿ ಅಂತ ನಾವು ಬಯಸ್ತೇವೆ. ಹೌದು, ನಿಮ್ಮ ಆಶಯ ನಡೆವೇರಲಿ, ನಾನು ದೇವರಲ್ಲಿ ಪ್ರಾರ್ಥಿಸ್ಕೋತೀನಿ.
ಸೊ ಇದು ಗುರು ಬಸವರಾಜ್ ಅವರ ನುಡಿಗರು, ಅದಕ್ಕೆ ತಕ್ಕಂತೆ ತಂದೆ ಕೂಡ ಮಾತನಾಡಿದ್ದಾರೆ. ಸೊ ನಾನು ನೆಕ್ಸ್ಟ್ ಕಾಲರ್ ಹತ್ರ ಹೋಗ್ತಾ ಇದ್ದೀನಿ. ಯಲ್ಲಪ್ಪ ಅವ್ರು ಕರೆ ಮಾಡಿದ್ದಾರೆ ಬಾಗಲಕೋಟೆಯಿಂದ. ಯಲ್ಲಪ್ಪ ಅವರೇ, ಏನ್ ವಿಶ್ ಮಾಡ್ತೀರಿ ಅರವಿಂದ್ ಅವ್ರಿಗೆ? ಸೊ ಕನ್ನಡಿಗ ಒಬ್ಬ ಸೆಲೆಕ್ಟ್ ಆಗಿದ್ದಾರೆ. ಸೊ ಯಾವ ರೀತಿ ಆಟ ನಿರೀಕ್ಷೆ ಮಾಡ್ತೀರಿ? ನೀವು ನಮ್ಮ ಸ್ಟುಡಿಯೋದಲ್ಲಿ ಇವತ್ತು 4 ಜನ ಅತಿಥಿಗಳಿದ್ದಾರೆ, ಅವ್ರ ತಂದೆ ಕೂಡ ಇದ್ದಾರೆ, ಮಾತಾಡ್ತೀರಾ? ತುಂಬಾನೇ ಖುಷಿ ಆಗ್ತಾ ಇದೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಯಲ್ಲಪ್ಪ ಅವರೇ. ಸೊ ಈಗಾಗಲೇ ಮಾತಾಡ್ತಾ ಇದ್ವಿ, ಕರೆಗಳು ಕೂಡ ಜಾಸ್ತಿ ಬರ್ತಾ ಇದೆ, ಒಂದಾದ್ಮೇಲೆ ಬರ್ತಾ ಇದೆ, ನಮಗೂ ಕೂಡ ಟೈಮ್ ಸಾಕಾಗಲ್ಲ. ಸೊ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಒಂದು ಸಮಾರಂಭ ಅಂದ ತಕ್ಷಣ ವಿನಯ್ ಉಪಸ್ಥಿತಿ ಯಾವ ರೀತಿ ಇತ್ತು, ಮಿಂಗಲ್ ಆಗೋದಿರ್ಬೋದು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನ ಅಭಿಮಾನಿಗಳ ದಂಡಿರ್ಬೋದು ಅಥವಾ ಫ್ರೆಂಡ್ಸು ಎಲ್ಲ ಇರ್ತಾರೆ. ಸೊ ಏನ್ ಹೇಳ್ತೀರಾ ಸಿಂಧು? ಅಂದ್ರೆ ಅವನು ಲೈಕ್ ಯು ಆರ್ ಟಾಕಿಂಗ್ ಅಬೌಟ್ ಮಿಂಗಲ್ ಜನರು ಇದ್ರ ಜೊತೆ ಅವನು ಯಾವತ್ತಿದ್ರು ಅವ್ನಿಗೆ ಈ ತರ ಜನರನ್ನ ಮಧ್ಯೆ ಇರೋದು ತುಂಬಾ ಇಷ್ಟ. ಸೊ ಮನೇಲಿ ಫಂಕ್ಷನ್ ಆಗ್ಲಿ ಏನಾದ್ರೂ ಆಗಿರ್ಲಿ, ಸೊ ಯಾವ್ದೇ ಒಂದು ಕಾರಣಕ್ಕೂ ಅವನು ಮಿಸ್ ಮಾಡ್ಕೋತಿರ್ಲಿಲ್ಲ. ಕ್ರಿಕೆಟ್ ಮ್ಯಾಚ್ ಇಲ್ಲದೆ ಇದ್ದಾಗ ಅವ್ನು ಖಂಡಿತ ಬರ್ತಾ ಇದ್ದ, ಯಾಕಂದ್ರೆ ಹಿ ಲೈಕ್ಸ್ ಟು ಬಿ ಅರೌಂಡ್ ಪೀಪಲ್. ಸೊ ಹಾಗಾಗಿ ಯಾವಾಗ್ಲೂ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದು, ಮನೇಲಾಗ್ಲಿ ಒಂದು ಫಂಕ್ಷನ್ ಇರ್ಲಿ, ಸೊ ಅದು ಯಾವತ್ತು ಅದ್ಧೂರಿಯಿಂದ ನಾವು ಒಳ್ಳೆ ಎಲ್ಲರೂ ಸೇರಿ ಈ ತರ ಪ್ಲಾನ್ ಮಾಡಿ ಈ ತರ ಮಾಡೋಣ ಆ ತರ ಮಾಡೋಣ ಅಂತೆಲ್ಲ ಹೇಳಿ, ಅಂದ್ರೆ ಅವ್ನು ಯಾವಾಗ್ಲೂ ಜನರ ಮಧ್ಯೆ ಇರಕ್ಕೆ ತುಂಬಾ ಇಷ್ಟ ಪಡ್ತಾನೆ. ಸೊ ಈ ಕರ್ನಾಟಕದ ಜನತೆ ಅದೇ ತರ ಅವನ್ನ ಸಪೋರ್ಟ್ ಮಾಡಿ ಅವನ್ನ ಮುಂದೆ ತಂದ್ರೆ ಐ ಥಿಂಕ್ ನೀವು ಏನ್ ಹೇಳ್ತೀರಿ? ನಾವು ಅದೇ ಹಬ್ಬ ಅಂದ್ರೆ ಎಲ್ಲ ಒಟ್ಟಿಗೆ ಸೇರ್ಕೊಳ್ತಾ ಇದ್ವಿ, ಎಲ್ಲ ಒಟ್ಟಿಗೆ ಊಟ ಮಾಡ್ತಾ ಇದ್ವಿ. ಅವನ್ಗೆ ಏನ್ ಇಷ್ಟನೋ ಅವನ್ಗೆ ಅವ್ರ ತಾಯಿ ಟೊಮೆಟೊ ಬಾತ್ ಮಾಡಿದ್ರೆ ತುಂಬಾ ಇಷ್ಟ. ಅದೇ ತರ ನಾನು ಇದು ಏನು ಶಾವಿಗೆ ಪಾಯಸ ತುಂಬಾ ಇಷ್ಟ. ಅವ್ನು ಮಾಡಿದ್ದಾಗ ಅವ್ನು ಇಲ್ದೆ ಹೋದ್ರು ಫೋನ್ ಮಾಡಿ ಅರವಿಂದ್ ಮಾಡಿದೀನೋ ರಾತ್ರಿ ಆದ್ರೂ ಬಂದು ಶಾವಿಗೆ ಪಾಯಸ ತಿನ್ನು ಅಂತ ಹೇಳ್ತಾ ಇದ್ದ. ಅವ್ನು ಬಹಳ ಇಷ್ಟ ಅವ್ನಿಗೆ ಶಾವಿಗೆ. ಸರ್ ಕೊನೆಯದಾಗಿ ನೀವೇನ್ ಹೇಳ್ತೀರಾ ಸರ್? ಯಾವ ರೀತಿ ವಿಶ್ ಮಾಡ್ತೀರಾ? ನಿಮ್ಮ ಆಶೀರ್ವಾದ ಕೂಡ ಇಂಪಾರ್ಟೆಂಟ್ ಈ ಟೈಮಲ್ಲಿ. ಇಲ್ಲ, ಆಶೀರ್ವಾದ ಅನ್ನೋದು ನಮ್ದು ಯಾಕಂದ್ರೆ ಅವನು ಈಸ್ ಎ ಮೈ ಸನ್. ಸೊ ಅದು ನ್ಯಾಚುರಲಿ ಯಾವುದೇ ತಂದೆ ತಾಯಿ ಆಗಲಿ ಅವ್ನ ಮಕ್ಕಳು ಶ್ರೇಯೋಭಿವೃದ್ಧಿ ನೋಡೋದು. ಇದೆಲ್ಲದಕ್ಕಿಂತ ಅವನು ಈ ಪೂರ ಕರ್ನಾಟಕ ಜನತೆ ಭರವಸೆ ಏನಿದೆ ಅದನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ಭಗವಂತನ ನಾನು ಕೇಳ್ಕೊತೀನಿ. ಎಲ್ಲರ ಆಶೀರ್ವಾದ, ಪ್ರತಿಯೊಬ್ಬ ನೀವು ವರದಿಗಾರರೇ ಆಗಲಿ ಅಥವಾ ಕಾಮನ್ ಪೀಪಲ್ ಆಗಲಿ ಬೇರೆ ಯಾರಾಗಲಿ, ಇಷ್ಟು ಜನ ಅವನಿಗೆ ಅಭಿಮಾನಿಗಳಿದ್ದಾರೆ ಅಂತ ಹೇಳಿದ್ಮೇಲೆ ನಿಜವಲ್ಲ ನನಗೆ ಭಾಳ ಸಂತೋಷ. ಇಂಥ ಸಂತೋಷ ನನಗೆ ದೇವರು ಅವನ ಮೂಲಕವಾಗಿ ದಯಪಾಲಿಸಲಿ ನಾನು ಕೇಳ್ಕೊತಾ ಇದ್ದೀನಿ. ಓಕೆ ಮೇಡಮ್, ನೀವೇನು ಹೇಳ್ತೀರಾ ಮೇಡಮ್ ಕೊನೆಯದಾಗಿ? ಅಷ್ಟೇ, ಚೆನ್ನಾಗಿ ಮುಂದೆ ಬರಲಿ, ಅವ್ನು ಚೆನ್ನಾಗಿ ಹಾರೈಸ್ತೀವಿ, ಚೆನ್ನಾಗಿ ಫಸ್ಟ್ ಬರಲಿ, ಕರ್ನಾಟಕಕ್ಕೂ ಭಾರತಕ್ಕೂ ಒಳ್ಳೆ ಹೆಸರು ತರಲಿ ಅನ್ನೋದು. ಹಿ ಶುಡ್ ಬಿ ಎ ಗುಡ್ ಸಿಟಿಸನ್. ಐ ವಾಂಟ್ ಅಷ್ಟೇ. ಇದು ಒಳ್ಳೆ ಮಾತು ಸರ್, ನಿಮ್ಗಿಂತ ಒಳ್ಳೆ ಮಾತು. ಮೇಡಮ್ ನೀವು ಕೊನೆಯದಾಗಿ ಏನಂತ ವಿಶ್ ಮಾಡ್ತೀರಿ? ಅವನು ಇನ್ನೂ ಚೆನ್ನಾಗಿ ಮುಂದೆ ಬಂದು ಚೆನ್ನಾಗಿ ಕ್ರಿಕೆಟಲ್ಲಿ ವಿಕೆಟ್ಸ್ ತಗೊಂಡು ಅವನು ಒನ್ ಆಫ್ ದ ಸ್ಟಾರ್ಸ್ ಆಗಲಿ ಅಂತ ನಮಗೆಲ್ಲ ಆಸೆ. ಓಕೆ, ನೀವು? ಎಲ್ಲಾರ್ಗೂ ಒಂದು ಟೆಂಡೂಲ್ಕರ್, ಒಂದು ಡ್ರಾವಿಡ್ ಆಗ್ಬೇಕು ಅಂತ ಆಸೆ ಇದ್ದೇ ಇರತ್ತೆ. ಸೊ ಇನ್ನು ಮುಂದೆ ಎಲ್ಲಾರು ಅರವಿಂದನ ನೋಡಿ ನಾನು ಒಂದು ಅರವಿಂದ್ ಆಗ್ಬೇಕು ಅನ್ನೋ ಆ ಒಂದು ಮಟ್ಟಕ್ಕೆ ಆ ಒಂದು ಸ್ಟ್ಯಾಂಡರ್ಡ್ ನ ಸೆಟ್ ಮಾಡ್ಬೇಕು, ಇವ್ನು ಖಂಡಿತ ದೊಡ್ಡವನ ಆಗ್ಬೇಕು ಅಂತ ಅನ್ನೋದೇ ಎಲ್ಲರ ಆಸೆ. ಸೊ ಲೈಕ್ ವೈಸ್ ನಾವು ಅದೇ ತರ. ಅದ್ರ ಜೊತೆಗೆ ಲೆಫ್ಟ್ ಹ್ಯಾಂಡ್ ಬಗ್ಗೆ ನಿಮಗೆ ಗೊತ್ತಾಗಿದ್ದು ಯಾವಾಗ ಅಂತ? ಲೆಫ್ಟ್ ಹ್ಯಾಂಡ್ ಅಂತ ನಾವು ಮುಂಚೆಯಿಂದನೂ ಗೊತ್ತಿತ್ತು, ಸಣ್ಣವನಿಂದನೂ ಅವನು ಅದೇ ಇವರು ನಮ್ ದೊಡ್ಡಪ್ಪ ಸ್ವಲ್ಪ ಬೈದು ಹೊಡೆದು ಸ್ವಲ್ಪ ರೈಟ್ ಹ್ಯಾಂಡ್ ಅಲ್ಲಿ, ಯಾಕಂದ್ರೆ ಲೆಫ್ಟ್ ಹ್ಯಾಂಡರ್ಗೆ ಹೇಳ್ಕೊಡೋದು ತುಂಬಾ ಕಷ್ಟ. ಸೊ ನಾವು ನೋಡ್ತಿದ್ವಿ, ನಾವೆಲ್ಲ ಹೋದಾಗ ಯಾಕೆ ಆ ಕೈಯಲ್ಲಿ ಬರೀತದೆ ಈ ಕೈಯಲ್ಲಿ ಬರಿ ಅಂತೆಲ್ಲ ಹೇಳಿ ಅಭ್ಯಾಸ ಗೆಲಿ ಮಾಡೋರು. ಫ್ರೆಂಡ್ಸ್ ಎಲ್ಲ ಲೊಡ್ಡೆ ಅಂತ ಕರಿತಾ ಇದ್ರು ಸ್ಕೂಲಲ್ಲಿ. ಅದ್ರೊಂದು ಕೋಪ ಬರುತ್ತೆ ಆ ತರ ಕರೆದ್ರೆ, ತುಂಬಾ ಕೋಪ ಬರುತ್ತೆ. ಸ್ಕೂಲಲ್ಲಿ ಅವ್ನ ಫ್ರೆಂಡ್ಸ್ ಎಲ್ಲ ಆತರ ಕರಿತಾ ಇದ್ರು. ಈಗ್ಲೂ ಯಾರಾದ್ರೂ ಏನೋ ಹೇಳಕ್ಕೋದ್ರು ತುಂಬಾ ಕೋಪ ಬರುತ್ತೆ, ಬೈತಾನೆ. ಸೊ ಬಟ್ ಅದೇ ನೋಡಿ, ಅವ್ನ ಸ್ಟ್ರೆಂತ್ ಈಸ್ ಇನ್ ಇಸ್ ಲೆಫ್ಟ್ ಹ್ಯಾಂಡ್. ಸೊ ನೆನ್ನೆ ಸೆಲೆಕ್ಟ್ ಆಯ್ತು ಅಂತ ವಿಷಯ ಗೊತ್ತಾದ ತಕ್ಷಣ ಅರವಿಂದ್ ಫೋನ್ ಅಂತೂ ಬಿಸಿ, ಅದ್ರ ಜೊತೆಗೆ ಫ್ರೆಂಡ್ಸ್ ಎಲ್ಲ ನಿಮಗೆ ಕಾಲ್ ಮಾಡೋದೆಲ್ಲ ಅಯ್ಯೋ. ಸೊ ಇರೋ ಪಕ್ಕದ ಈಗ ಅರವಿಂದಿಂದ ನಾವೆಲ್ಲ ಒಂದ್ ಸ್ಟಾರ್ ಆಗ್ಬಿಟ್ಟಿದೀವಿ. ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಇವ್ರು ನಮಗ್ ಗೊತ್ತು, ಇವ್ರು ಅರವಿಂದ್ ಅವರು ನಮ್ ತುಂಬಾ ಪರಿಚಯ. ಸೊ ನಾವು ಒಂದೊಳ್ಳೆ ನಮ್ಮ ಲೊಕ್ಯಾಲಿಟಿಯಲ್ಲಿ ಅವ್ರ ನಮ್ಮ ಫ್ರೆಂಡ್ಸ್ ಸರ್ಕಲ್ ಗ್ರೂಪ್ ಅಲ್ಲಿ ನಾವು ಒಂದು ದೊಡ್ಡ ಲೈಕ್ ಬಿಕಾಸ್ ಆಫ್ ಹಿಮ್ ನಾವು ಒಂದು ಇದು ಸ್ಟಾರ್ ತರ ಆಗ್ಬಿಟ್ಟಿದೀವಿ. ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಡೆಫಿನೆಟ್ಲಿ. ಸೊ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಆಸ್ ಅ ಯಂಗ್ ಜನರೇಷನ್ ಯಾವ ರೀತಿ ಸಪೋರ್ಟ್? ನಾವು ಡೆಫಿನೆಟ್ಲಿ ಎನಿ ಕೈಂಡ್ ಆಫ್ ಸಪೋರ್ಟ್, ಬೀಟ್ ಮಾರಲ್ ಸಪೋರ್ಟ್, ಫಿಸಿಕಲ್ ಸಪೋರ್ಟ್ ಖಂಡಿತ ಕೊಟ್ಟಿದ್ದೀವಿ. ಅವ್ನು ಯಾವತ್ತಾರು ವೆನ್ ಹೀಸ್ ಲೋ, ಯಾವತ್ತಾರು ಒನ್ ಆಫ್ ದೋಸ್ ಡೇಸ್ ಬ್ಯಾಡ್ ಪರ್ಫಾರ್ಮೆನ್ಸ್ ಕೊಟ್ಟು ಫೋನ್ ಮಾಡಿರ್ತಾನೆ, ಇಟ್ಸ್ ಓಕೆ ಪರವಾಗಿಲ್ಲ, ಇದೆಲ್ಲ ಇಟ್ಸ್ ಆಲ್ ಅ ಪಾರ್ಟ್ ಆಫ್ ದ ಗೇಮ್ ಅಲ್ವಾ.
ಏನು ಬೇಜಾರು ಮಾಡ್ಕೋಬೇಡ, ಇಟ್ಸ್ ಓಕೆ, ಆಡ್ತೇವೆ ನೆಕ್ಸ್ಟ್ ಟೈಮ್ ಅಂತ ಡೆಫಿನೆಟ್ ಆಗಿ ನಾವು ಎನ್ಕರೇಜ್ ಮಾಡ್ತೀವಿ. ಅಂಡ್ ಸಮ್ಟೈಮ್ಸ್ ಅದೇ ಅವ್ನು ಯಾವತ್ತು ಬರ್ತಾನೋ ಮ್ಯಾಚ್ ಮುಗಿಸ್ಕೊಂಡು ನಾವೆಲ್ಲ ಹೋಗಿ ಮೀಟ್ ಮಾಡ್ತೀವಿ, ಫಸ್ಟ್ ನೋಡಿ ಮಾತಾಡಿ ಸಮಾಧಾನ ಮಾಡಿ. ಸೊ ಅಂತ ಸಪೋರ್ಟ್, ಸೊ ಖುಷಿಯಾಗಿರ್ಲಿ ದುಃಖ ಆಗಿರ್ಲಿ, ವಾಟ್ ಎವರ್ ಇಟ್ ಇಸ್, ಅದನ್ನ ಸಮವಾಗಿ ಹಂಚ್ಕೊಂಡು ಕೊನೆ ಪ್ರಶ್ನೆ ಒಂದು ಕೇಳಬೇಕು. ಸೊ ಸಪೋರ್ಟ್ ಎಲ್ಲ ಇಂಪಾರ್ಟೆಂಟ್, ಫ್ಯಾಮಿಲಿ ಸಪೋರ್ಟ್, ಆದ್ರೆ ಕರ್ನಾಟಕ ಪ್ಲೇಯರ್ಸ್ ಅದರ್ ಪ್ಲೇಯರ್ಸ್ ಸಪೋರ್ಟ್ ಯಾವ ರೀತಿ ಇತ್ತು, ಯಾವ ರೀತಿ ನಿಮಗೆ ಸಿಕ್ಕಿದೆ ಅಂತ? ಇಲ್ಲ, ಭಾಳ ನಾನು ಅದ್ರ ಬಗ್ಗೆ ದೆರ್ ಈಸ್ ನೋ ಸೆಕೆಂಡ್ ಥಾಟ್, ಸೆಕೆಂಡ್ ವರ್ಡ್ ಆಲ್ಸೋ ಇಲ್ಲವೇ ಇಲ್ಲ. ಬಿಕಾಸ್ ಆಲ್ ದಿ ಪ್ಲೇಯರ್ಸ್ ಇನ್ಕ್ಲೂಡಿಂಗ್ ಫ್ರಮ್ ದಿ ಲೆಜೆಂಡ್ಸ್ ಲೈಕ್ ಕುಂಬ್ಳೆ, ದ್ರಾವಿಡ್ ಸರ್ ಅಂಡ್ ವೆಂಕಟೇಶ್ ಪ್ರಸಾದ್ ಸರ್, ಇವರೆಲ್ಲ ಎವ್ರಿ ಮೂಮೆಂಟಲ್ಲೂ ಎವ್ರಿ ವಾಕ್ ಆಫ್ ದಿ ಲೈಫ್ ಅಂತ ಹೇಳ್ತೀವಲ್ಲ, ಅದರಲ್ಲೂ ಕೂಡ ಅವನಿಗೆ ದೇ ಹ್ಯಾವ್ ಗಿವನ್ ಫುಲ್ ಸಪೋರ್ಟ್ 100%. ವಾಟ್ ಈಸ್ 100%? ಇಟ್ ಈಸ್ ಮೋರ್ ದ್ಯಾನ್ ದಿ 100% ಸಪೋರ್ಟ್. ಅಂಥ ಸಪೋರ್ಟ್ ಮಾಡಿದ್ರಿಂದನೇ ಅವನು ಹಿ ಹ್ಯಾಸ್ ಕಮ್ ಟು ದಿಸ್ ಲೆವೆಲ್ ಅಂತ ನಾನು ಹೇಳ್ತೀನಿ ಡೆಫಿನೆಟ್ಲಿ. ಯಾಕೆಂದರೆ ಯಾವುದೇ ಒಂದು ಇದರಲ್ಲಿ ಅವನು ಡೈಲಿ ಬೆಳಿಗ್ಗೆ ದೇ ಯೂಸ್ ಟು ಕಾಲ್ ಹಿಮ್, ಮಾರ್ನಿಂಗ್ ಬರಬೇಕು ನೀನು. ಇನ್ಫ್ಯಾಕ್ಟ್ ದಟ್ ಮಿಸ್ಟರ್ ಸನತ್ ಕುಮಾರ್ ಹೂ ವಾಸ್ ಎ ಅರ್ಲಿಯರ್ ಕೋಚ್ ಟು ಕರ್ನಾಟಕ, ಅವರಂತೂ ಹಿ ಹ್ಯಾಸ್ ಟೇಕನ್ ಟೂ ಮಚ್ ಪೇನ್ ಟು ಟ್ರೈನ್ ಹಿಮ್ ಇನ್ ಸಚ್ ಎ ವೇ. ಹಿ ಹ್ಯಾಸ್ ಟು check out his what are the problems, what is the how he is to do all the things, every angle ಅಲ್ಲಿ ಅವನು ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿ they have advised. ಎಜುಕೇಶನ್ ಅಲ್ಲಿ ಮುಂದಿದ್ರ ಸರ್ ಇವರು? ಬೈ ದಟ್ ಅದೇ ಹೇಳೋಣ, ದಟ್ ಈಸ್ ಬಿಕಾಸ್ ಆಫ್ ಮೀ ಓನ್ಲಿ ದಿಸ್ cricket career he has started little late. Okay. Otherwise he would have started, he started at the early stages itself, but I made him to complete first this thing. Okay, sir. ಅದರಿಂದನೇ ಸ್ವಲ್ಪ ಡಿಲೇ ಆಯಿತು. ಅದರ್ವೈಸ್ ವುಡ್ ಹ್ಯಾವ್ ಬಿನ್ ಇನ್ನು ಅರ್ಲಿಯರ್ ಆಗಿರಬಹುದೇನೋ ಅಂತ ಈಗ ನನಗೆ ಅನಿಸ್ತಾ ಇದೆ. ಸೊ ವೀಕ್ಷಕರೇ, ಇದು ಅರವಿಂದ್ ಕುಟುಂಬಸ್ಥರ ಮಾತು. ಒಟ್ಟಾರೆ ಅವರ ಮಾತಿನಲ್ಲಿ ಪ್ರೀತಿ ಇದೆ, ಸಪೋರ್ಟ್ ಇದೆ, ಆಶೀರ್ವಾದ ಇದೆ, ಇದರ ಜೊತೆಗೆ ಆನಂದ ಬಾಷ್ಪ ಕೂಡ ಇದೆ. ಸೊ ನೀವೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಇವತ್ತು ನಮ್ಮ ಜೊತೆ ತಂದೆ ತಾಯಿ ಇದ್ರು, ತಮ್ಮ ಮತ್ತು ತಂಗಿ ಇದ್ರು, ಅದರ ಜೊತೆಗೆ ಚಿಕ್ಕಮ್ಮ ಕೂಡ ಇದ್ರು. ನಿಮಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ಸೊ ವೀಕ್ಷಕರೇ, ಇದು ಅರವಿಂದ್ ಕುಟುಂಬಸ್ಥರ ಮಾತು. ನಾನು ಅವ್ರ ತಂದೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದೆ, ಏನಾಗಬೇಕು, ಏನು ನಿರೀಕ್ಷೆ ಮಾಡ್ತೀರಿ ನಿಮ್ಮ ಮಗನಿಂದ ಅಂತ. ಅದಕ್ಕೆ ಒಂದೇ ಹೇಳಿದ ಮಾತಂತ ಹೇಳಿದ್ರೆ, ಒಳ್ಳೆ ಸಿಟಿಸನ್ ಆಗಬೇಕು, ಭಾರತಕ್ಕೆ ಕರ್ನಾಟಕಕ್ಕೆ ಒಂದು ಉತ್ತಮ ಹೆಸರನ್ನ ತರಬೇಕು ಅಂತ. ಅದರ ಜೊತೆಗೆ ಅವ್ರ ತಾಯಿ ಹತ್ರ ಕೂಡ ಮಾತಾಡಿದ್ವಿ, ಅವರ ಇಷ್ಟ ಕಷ್ಟಗಳ ಬಗ್ಗೆ ಮಾತಾಡಿದ್ವಿ, ಇನ್ನು ತಮ್ಮ ಹತ್ರ ಮಾತಾಡಿದ್ವಿ, ತಂಗಿ ಹತ್ರ ಕೂಡ ಮಾತಾಡಿದ್ವಿ, ಅವರ ಸುತ್ತಮುತ್ತಲ ಒಂದು ಪರಿಸರ ಹೇಗಿತ್ತು, ಅವರ ಒಡನಾಟ ಹೇಗಿತ್ತು ಅನ್ನೋದನ್ನ ತಿಳ್ಕೊಂಡ್ವಿ. ಒಂಥ ಜೋಬಿಯಲ್ ಪರ್ಸನ್ ಅಂತ ಹೇಳಿದ್ರು, ತುಂಬಾ ಸಿಂಪ್ಲಿಸಿಟಿ ಅವರನ್ನ ಕಾಯ್ದುಕೊಂಡಿದ್ರು ಅನ್ನೋ ಮಾತನ್ನ ಹೇಳಿದ್ರು. ಒಟ್ಟಾರೆ ಅರವಿಂದ್ ಭಾರತಕ್ಕಷ್ಟೇ ಅಲ್ಲ, ಕರ್ನಾಟಕಕ್ಕಷ್ಟೇ ಅಲ್ಲ, ಅವರ ತಂದೆ ತಾಯಿಗೂ ಒಳ್ಳೆ ಹೆಸರನ್ನ ತರಲಿ. ಅರವಿಂದ್ ಅಂದ್ರೆ ಒಂದು ಸಲ ಕಣ್ಣೆತ್ತಿ ನೋಡುವಂತಾಗ್ಲಿ ಅಂತ ನಮ್ಮ ಸುವರ್ಣ ನ್ಯೂಸ್ ತಂಡ ಕೂಡ ಹಾರೈಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.